ನಟ ರಕ್ಷಿತ್ ಶೆಟ್ಟಿ ಮೇಲೆ ಈಗೊಂದು FIR ಆಗಿದೆ. ಏನಂತಂದ್ರೆ ಕಾಪಿರೈಟ್ಸ್ ಉಲ್ಲಂಘನೆ ಆಗಿದೆ ಅಂತ ದೂರು ದಾಖಲಾಗಿದೆ. ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾ. ಈ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ನಟ ದಿಗಂತ್ ಮತ್ತು ಯೋಗೇಶ್ ನಟಿಸಿದ್ದಾರೆ. ಹಾಡನ್ನೇ ಕದ್ದಿದ್ದಾರೆ ಈ ಫಿಲಮ್ ಅಲ್ಲಿ ಅಂತ ದೂರು ದಾಖಲಾಗಿದೆ. ಗಾಳಿ ಮಾತು ನ್ಯಾಯ ಎಲ್ಲಿದೆ ಎಂಬ ಹಾಡನ್ನು ಕದ್ದಿರುವಂತಹ ಆರೋಪ. ಹಾಗಾಗಿ ರಕ್ಷಿತ್ ಶೆಟ್ಟಿ ಹಾಗೂ ಒಡೆತನದ ಪರಂವಹ ಸ್ಟುಡಿಯೋ ಮೇಲೆ FIR ಕೂಡ ದಾಖಲಾಗಿದೆ. ಗಾಳಿ ಮಾತು ಹಾಗೂ ನ್ಯಾಯ ಎಲ್ಲಿದೆ ಅಂತಕ್ಕಂಥ ಹಾಡನ್ನು ಏನೋ ಕದ್ದಿದ್ದಾರೆ ಅಂತ. ಈ ಹಿಂದೆ ನವೀನ್ ಕುಮಾರ್ ಎಂಬುವರ ಜೊತೆ ಹಾಡುಗಳ ಬಗ್ಗೆ ಮಾತುಕತೆ ನಡೆದಿತ್ತಂತೆ. ನವೀನ್ ಕುಮಾರ್ ಹಾಡುಗಳ ಕಾಪಿರೈಟ್ ಪಡೆದು ಮಾರಾಟ ಮಾಡ್ತಾ ಇದ್ದ ಬಿಸ್ನೆಸ್ಮನ್ ಆತ. ಈ ಜೊತೆ ಹಾಡಿಗೆ ಸಂಬಂಧಪಟ್ಟಂತೆ ಮಾತುಕತೆ ಎಲ್ಲ ನಡೆದಿತ್ತು ಅಂತಾರಪ್ಪ. ಯಶವಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಚಿತ್ರದಲ್ಲಿ 2 ಹಾಡುಗಳನ್ನು ಬಳಕೆ ಮಾಡಿದರೆ, ಪರ್ಮಿಷನ್ ತಗೊಂಡಿಲ್ಲ, ಕಾಪಿರೈಟ್ಸ್ ತಗೊಂಡಿಲ್ಲ ಅಂತ ದೂರು. ನವೀನ್ ಅಂತಕ್ಕಂಥವ್ರು ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ನವೀನ್ ಅವರಿಂದ ಪಡ್ಕೊಳ್ಳೋಣ. ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಈಗ ನವೀನ್ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಏನಿದೆ ವಿಚಾರಗಳು, ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ? ಅರವಿಂದ, ನವೀನ್ ಕುಮಾರ್ ಅಂತೇಳಿ ಇವರು MRT ಮ್ಯೂಸಿಕ್ ನ ಪಾಲುದಾರರು. ಇವರು ಈ ಹಿಂದೆ ಅಂದ್ರೆ ಈ ನವೀನ್ ಕುಮಾರ್ ಅವರು ಮತ್ತೆ ರಕ್ಷಿತ್ ಶೆಟ್ಟಿ ಅವರ ನಡುವೆ ಈ ಹಿಂದೆ ಒಂದು ಮಾತುಕತೆ ಆಗಿತ್ತು. ಅಂದ್ರೆ 2 ಸಿನಿಮಾಗಳ ಹಾಡುಗಳನ್ನ ಬಳಸುವ ಸಂಬಂಧ. ಆದ್ರೆ ಆ ಮಾತುಕತೆ ಏನಿತ್ತು ಅದು ಮಧ್ಯದಲ್ಲೇ ಮುರಿದು ಹೋಗಿತ್ತು. ಹೀಗಿದ್ದಂತಹ ಸಂದರ್ಭದಲ್ಲಿ ಬ್ಯಾಚುಲರ್ ಪಾರ್ಟಿ ಈ ಚಿತ್ರ ಏನಿದೆ ಕಳೆದ ಮಾರ್ಚ್ ನಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ಬಿಡುಗಡೆ ಆಗಿತ್ತು. ಆ ಸಂದರ್ಭದಲ್ಲಿ ನ್ಯಾಯ ಎಲ್ಲಿದೆ ಚಿತ್ರದ ಅದೊಂದು ಹಾಡು ಮತ್ತೆ ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನನ್ನು, ಈ 2 ಹಾಡುಗಳನ್ನ ಬಳಕೆ ಮಾಡಿದ್ದಾರೆ. ಹೀಗಾಗಿ ಕಾಪಿರೈಟ್ಸ್ ಏನಿದೆ ಇದನ್ನ ಉಲ್ಲಂಘನೆ ಮಾಡಿ ಇದೀಗ ಈ ನಮ್ಮ ಒಡೆತನದಲ್ಲಿರ್ತಕ್ಕಂಥ, ನಮ್ಮ ಹಕ್ಕು ಸ್ವಾಮ್ಯದಲ್ಲಿರ್ತಕ್ಕಂಥ ಹಾಡುಗಳನ್ನ ಬಳಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ಅವರ ಒಡೆತನದ ಪರಂವಾ ಸ್ಟುಡಿಯೋಸ್ ಏನಿದೆ ಇದರ ಮೇಲೆ FIR ಅನ್ನ ಮಾಡಲಾಗಿದೆ. ಪರಂವಾ ಸ್ಟುಡಿಯೋಸ್ ಪ್ರಕರಣದಲ್ಲಿ A1 ಆರೋಪಿಯನ್ನಾಗಿ ತೋರಿಸಲಾಗಿದೆ. ಮತ್ತೆ ರಕ್ಷಿತ್ ಶೆಟ್ಟಿ ಅವರು ಪ್ರಕರಣದಲ್ಲಿ A2 ಆರೋಪಿ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ FIR ಕೂಡ ದಾಖಲಾಗಿದೆ. FIR ಅನ್ನು ದಾಖಲು ಮಾಡಿಕೊಂಡು ಇದೀಗ ಕಾಪಿರೈಟ್ಸ್ ವೈಲೇಷನ್ ಅಡಿಯಲ್ಲಿ ಇದೀಗ ಪ್ರಕರಣ ದಾಖಲಿಸಿಕೊಂಡು ಯಶವಂತಪುರ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಈಗ ನೋಟಿಸ್ ಕೊಟ್ಟು ರಕ್ಷಿತ್ ಶೆಟ್ಟಿ ಅವರ ವಿಚಾರಣೆ ಕರೀತಾರ ಮೂರ್ತಿ? ಈಗಾಗಲೇ ರಕ್ಷಿತ್ ಶೆಟ್ಟಿ ಅವರನ್ನ ಸಂಪರ್ಕ ಮಾಡೋದಕ್ಕೆ ಯಶವಂತಪುರ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಸ್ವಲ್ಪ ಸಮಯವನ್ನ ಕೇಳಿದಾರಂತೆ. ಇಲ್ಲ, ಬಿಜಿ ಶೆಡ್ಯೂಲ್ ಇದೆ, ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ವಿಚಾರಣೆಗೆ ನಡೆಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದೀವಿ, ಅವ್ರನ್ನ ಕರೆಸಿ ವಿಚಾರಣೆಯನ್ನ ನಡೆಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಯಶವಂತಪುರ ಪೊಲೀಸರಿಂದ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ. ಈ 2 ಸಿನಿಮಾದ ಹಾಡುಗಳು ಮೂಲ ಮಾಲೀಕರು ಯಾರಿದ್ದಾರೆ, ಅವರ ಅನುಮತಿಯನ್ನ ಪಡೆಯದೆ ಇವರು ಹಾಡುಗಳನ್ನ ಚಿತ್ರದಲ್ಲಿ ಬಳಸಿದ್ದಾರೆ ಅಂತನ ಆರೋಪ? ಹೌದು ಅರವಿಂದ್, ಇವರು MRT ಮ್ಯೂಸಿಕ್ ನ ಇವರು ಪಾಲುದಾರರು ನವೀನ್ ಕುಮಾರ್ ಅವರು. ಈ ಹಿಂದೆ ಅಂದ್ರೆ ಈಗ ರಕ್ಷಿತ್ ಶೆಟ್ಟಿ ಮತ್ತೆ ನವೀನ್ ಕುಮಾರ್ ನಡುವೆ ಒಂದು ಮಾತುಕತೆ ನಡೆದಿತ್ತು. ಈ 2 ಹಾಡುಗಳನ್ನ ಬಳಸೋ ನಿಟ್ಟಿನಲ್ಲಿ ಮಾತುಕತೆ ನಡೆದಂತಹ ಸಂದರ್ಭದಲ್ಲಿ. ಆದ್ರೆ ಈ ಮಾತುಕತೆ ಏನಿದೆ ಆದ್ರೆ ಆ ಮಾತುಕತೆ ಸಂಪೂರ್ಣವಾಗಿ ಎಲ್ಲೂ ಕೂಡ ಫಲಪ್ರದವಾಗಿರ್ಲಿಲ್ಲ. ಅಂದ್ರೆ ಇವರ ಮಾತುಕತೆ ಒಪ್ಪಂದವಾಗಿ ಮಾರ್ಪಾಡಾಗಿರ್ಲಿಲ್ಲ ಈ ಹಾಡುಗಳನ್ನ ಬಳಸೋದಕ್ಕೆ. ಮತ್ತೆ ಈ ಹಾಡುಗಳು ನಮ್ಮ ಹಕ್ಕು ಸ್ವಾಮ್ಯದಲ್ಲೇ ಇದಾವೆ ಅನ್ನೋ ನಿಟ್ಟಿನಲ್ಲಿ ನವೀನ್ ಅವರು ತಿಳ್ಕೊಂಡಿದ್ದಾರೆ. ಆದ್ರೆ ಯಾವಾಗ 2024 ಮಾರ್ಚ್ ನಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ಹಾಡುಗಳು ಸಿನಿಮಾ ರಿಲೀಸ್ ಆಯ್ತು ಬ್ಯಾಚುಲರ್ ಪಾರ್ಟಿ, ಅದನ್ನ ನೋಡಿದಂತಹ ಸಂದರ್ಭದಲ್ಲಿ ನ್ಯಾಯ ಎಲ್ಲಿದೆ ಅನ್ನೋದು ಒಂದು ಚಿತ್ರದ ಹಾಡು, ಅದು ನ್ಯಾಯ ಎಲ್ಲಿದೆ ಅಂತಾನೆ ಆ ಹಾಡು. ಮತ್ತೊಂದು ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನನ್ನ ಈ ಹಾಡು, ಈ 2 ಹಾಡುಗಳು ನವೀನ್ ಅವರ MRT ಮ್ಯೂಸಿಕ್ ನ ಒಡೆತನದ ಹಕ್ಕು ಸ್ವಾಧೀನದಲ್ಲಿದ್ದಾವೆ. ಈ ಹಾಡುಗಳನ್ನ ಇವರು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ, ಟ್ಯೂನ್ಗಳನ್ನ ಬಳಸ್ಕೊಂಡಿದ್ದಾರೆ. ಹೀಗಾಗಿ ಇವ್ರ ಮೇಲೆ ಕಾಪಿ ರೈಟ್ ಆಕ್ಟ್ ನಡಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಇವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಒಡೆತನದ ಪರಂವಾ ಸ್ಟುಡಿಯೋಸ್ ಹಾಗೆ ರಕ್ಷಿತ್ ಶೆಟ್ಟಿ ವಿರುದ್ಧ ಇದೀಗ FIR ಅನ್ನ ದಾಖಲು ಮಾಡುವ ಕೆಲಸವನ್ನ ಮಾಡಲಾಗಿದೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಒಟ್ಟಾರೆ ವಿಚಾರ ಇಷ್ಟು: ಗಾಳಿ ಮಾತು ಅಂತ ಒಂದು ಸಿನಿಮಾ, ಅದರ ಒಂದು ಹಾಡು, ಮತ್ತು ನ್ಯಾಯ ಎಲ್ಲಿದೆ ಅಂತ ಒಂದು ಸಿನಿಮಾ, ಅದರ ಒಂದು ಹಾಡು, ಇದೆರಡನ್ನೂ ಹಕ್ಕು ಸ್ವಾಮ್ಯವನ್ನು ಹೊಂದಿರತಕ್ಕಂಥ ನವೀನ್ ಕುಮಾರ್ ಅವರು ಅದನ್ನು ರಕ್ಷಿತ್ ಶೆಟ್ಟಿ ಅವರಿಗೆ ಹಕ್ಕನ್ನು ಕೊಟ್ಟಿರಲಿಲ್ಲ. ಆದರೂ ರಕ್ಷಿತ್ ಶೆಟ್ಟಿ ಅವರು ಇದನ್ನು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಕಾಪಿರೈಟ್ಸ್ ಉಲ್ಲಂಘನೆ ಆಗಿದೆ ಅಂತ ಯಶವಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಆ ದಾಖಲಾಗಿರ್ತಕ್ಕಂಥ ದೂರಿನ ಆಧಾರದಲ್ಲಿ ಈಗಾಗಲೇ FIR ಕೂಡ ಆಗಿದೆ. FIR ಆದಮೇಲೆ ಪೊಲೀಸರು ಈಗ ರಕ್ಷಿತ್ ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡಿದಾಗ ಒಂದು 2-3 ದಿನ ಟೈಮ್ ಕೇಳಿದಾರಂತೆ. ನಾನು ಬರ್ತೀನಿ, ವಿಚಾರಣೆಗೆ ಬ್ಯುಸಿ ಶೆಡ್ಯೂಲ್ ಇದೆ ಅಂತ. ಆಲ್ಮೋಸ್ಟ್ ಇವರು ಕೂಡ ಟೈಮ್ ಕೊಟ್ಟಿರ್ಬೋದು. ಸದ್ಯಕ್ಕಂತೂ ಈಗ ರಕ್ಷಿತ್ ಶೆಟ್ಟಿ ಮೇಲೆ FIR ದಾಖಲಾಗಿದೆ ಕಾಪಿರೈಟ್ಸ್ ಉಲ್ಲಂಘನೆಯಲ್ಲಿ.